ಶ್ರೀರಾಮಚಂದ್ರ ಪ್ರಭು ಶ್ರೀಹರಿ ಶ್ರೇಷ್ಠ ಪರಮಾತ್ಮ ಸೀತಾಪತಿ. ಏನು ವಿಶೇಷ ಅಂತಂದರೆ ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ್ದಾಗ ಅವರಿಗೆ ಆ ಶರಗಳು ಚುಚ್ತಾ ಇರ್ತದೆ. ಆ ನೋವು ಗೊತ್ತಾಗಬಾರ್ದು ಅಂತ ದೇವರೇ ಎದುರಿಗಿದ್ದು ತಮ್ಮ ಮನಸ್ಸನ್ನು ಆ ನೋವಿನ ಕಡೆ ಹೋಗದೇನೆ ತನ್ನ ಹತ್ತಿರ ಸೆಳ್ಕೊಂಡಿರ್ತಾನೆ. ಅಂದರೆ ಅವರು ಆವಾಗ ಆ ಸಮಯದಲ್ಲಿ ಶರಪಂಜರ ಮಲ್ಕೊಂಡಾಗ ವಿಶೇಷ ಭಗವಂತನ ಗುಣಗಳನ್ನು ಎಲ್ಲರಿಗೆ ತಿಳಿಸ್ತಾ ಇರ್ತಾರೆ. ಆ ಮೂಲಕವಾಗಿ ಬಂದಿದ್ದೇ ವಿಷ್ಣು ಸಹಸ್ರನಾಮ. ಹಾಗಾಗಿ ಆ ಮಲ್ಕೊಂಡಾಗ ಧರ್ಮರಾಜ ಬಂದು ಕೇಳ್ತಾನೆ. ಏನು ಕೇಳ್ತಾನೆ ಅಂತಂದರೆ, ನಮ್ಮ ಇಡೀ ಸಂತಾನವನ್ನು ಅಶ್ವತ್ಥಾಮಾಚಾರ್ಯರು ಸಂಹಾರ ಮಾಡಿಬಿಟ್ರು. ಮಲ್ಕೊಂಡಾಗ ಉಪಪಾಂಡವರೆಲ್ಲರೂ ಮಲ್ಕೊಂಡಾಗ ಹೋಗಿ ಆ ಗ್ರಹದಲ್ಲಿ ಬೆಂಕಿ ಹಚ್ಚಿ ನಾಶ ಮಾಡಿಬಿಟ್ರು. ಸಂತಾನ ಇಲ್ಲ. ಇರೋ ಒಂದು ಸಂತಾನ ಅಂತಂದರೆ ಅದು ಅರ್ಜುನನ ಮಗ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿಯಲ್ಲಿರುವಂತಹ ಪರೀಕ್ಷಿತ್ ಮಹಾರಾಜರು. ಅವರು ಅಂದರೆ ಅದೊಂದು ಕೂಸು, ಅದೊಂದು ಸಂತಾನ ಇರೋದು. ಅದರ ಮೇಲೂ ಕೂಡ ಅಶ್ವತ್ಥಾಮಾಚಾರ್ಯ ಕೊನೆಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟಾರ. ಅಂದಮೇಲೆ ನಮಗಿನ್ನ ಸಂತಾನನೇ ಇಲ್ಲ, ನಮ್ಮ ಸಂತಾನ ಮುಂದೆ ಹೆಂಗೆ ಹೋಗೋದು? ಪೂರ್ತಿ ನಮ್ಮ ಸಂತಾನ ನಿಂತೋಗ್ಬಿಡ್ತದ, ನಾವು ಇಷ್ಟೇನಾ ಅಂತ ಅವರು ಭಾಳ ದುಃಖಪಟ್ಟು ಧರ್ಮರಾಜರು ಭೀಷ್ಮಾಚಾರ್ಯನ ಕೇಳಿದಾಗ ಭೀಷ್ಮಾಚಾರ್ಯ ಏನು ಹೇಳ್ತಾರೆ ಅಂತಂದರೆ, ಇಲ್ಲ, ನಾನು ಹೇಳುವಂಥ ನಾನೊಂದು ವ್ರತವನ್ನು ಹೇಳ್ತೀನಿ, ಆ ವ್ರತವನ್ನು ಮಾಡು, ಆವಾಗ ನಿಮ್ಮ ಸಂತಾನ ಅಭಿವೃದ್ಧಿ ಆಗ್ತದೆ ಅಂತ ರೀತಿಯಾಗಿ ಹೇಳ್ತಾರೆ. ಏನು ಅಂತಂದರೆ, ಈ ಸೋಮವತಿ ಅಮಾವಾಸ್ಯೆ ದಿವಸ, ಯಾವಾಗ ಅಮಾವಾಸ್ಯೆ ದಿವಸ ಸೋಮವಾರ ಬರ್ತದನೋ ಅವತ್ತಿನ ದಿವಸ ಈ ವ್ರತವನ್ನು ಆಚರಣೆ ಮಾಡಬೇಕು. ಏನು ಈ ವ್ರತ ವಿಶೇಷ ಅಂತಂದರೆ, ಅಶ್ವತ್ಥ ವೃಕ್ಷದಲ್ಲಿ ಹೋಗಿ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ವಿಶೇಷವಾಗಿ ಎಷ್ಟಾಗತ್ತೋ 108 ಅಂತ ಹೇಳ್ಯಾರ. 108 ಆದರೆ 108, ಇಲ್ಲ 54 ಯಥಾಶಕ್ತಿಯಾಗಿ ನೀರನ್ನು ಹಾಕಿ ಅಶ್ವತ್ಥ ವೃಕ್ಷಕ್ಕೆ ಯಾರು ವಿಶೇಷವಾಗಿ ಅಲ್ಲಿ ಜನಾರ್ದನನನ್ನು ಸ್ಮರಣೆ ಮಾಡಬೇಕು. ನಿಜವಾಗಲೂ ಅಂದರೆ ವೃಕ್ಷದಲ್ಲಿರೋದು ಮೂಲತಃ ಬ್ರಹ್ಮದೇವರು, ಮಧ್ಯತಃ ಭಗವಂತ, ಅಗ್ರತಃ ರುದ್ರದೇವರು ಇರ್ತಾರೆ. ಆದರೆ ಏನು ಮಾಡ್ಯಾರ ಅಂತಂದರೆ, ಆ ಅಶ್ವತ್ಥ ವೃಕ್ಷದಲ್ಲಿ ಜನಾರ್ದನನನ್ನು ಇಟ್ಟು ಜನಾರ್ದನನನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿದರೆ ಆವಾಗ ಯಾರಿಗೆ ನಮ್ಮ ವಂಶ ನಿಂತೋಗ್ತದೆ, ನಮಗೆ ಸಂತಾನ ಆಗೋದಿಲ್ಲ ಅನ್ನುವಂತಹ ಬಾಧೆ ಇದ್ದವರಿಗೆಲ್ಲರಿಗೂ ಕೂಡ ಆ ಸಮಸ್ಯೆ ಅಂತ ಅನ್ನೋದು ಪರಿಹಾರವಾಗ್ತದೆ ಅಂತ ರೀತಿಯಾಗಿ ಭೀಷ್ಮಾಚಾರ್ಯ ಹೇಳ್ಯಾರ. ಇದನ್ನು ಯಾರು ಹಿಂದೆ ಅನುಷ್ಠಾನ ಮಾಡಿದರು ಅಂತಂದರೆ, ಹಿಂದೆ ಅರ್ಜುನ ತಾನು ಇದೇ ರೀತಿಯ ತನಗೊಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ಪರಿಹಾರಕವಾಗಿ ಈ ವ್ರತವನ್ನು ಆಚರಣೆ ಮಾಡ್ಯಾನ. ಅದರಿಂದಲೇ ಅವನಿಗೆ ಎಲ್ಲ ಕುಯೋಗಗಳು ಪರಿಹಾರವಾಗಿದೆ. ಹಾಗಾಗಿ ನೀನು ಕೂಡ ಮಾಡು ಅಂತ ಧರ್ಮರಾಜನಿಗೆ ಹೇಳಿದಾಗ ಧರ್ಮರಾಜ ಇದೇ ರೀತಿಯಾಗಿ ಸೋಮವತಿ ಅಮಾವಾಸ್ಯೆ ಸೋಮವಾರ ದಿವಸ ಈ ವ್ರತವನ್ನು ಆಚರಣೆ ಮಾಡ್ಯಾನ ಅಂತ ಪ್ರತೀತಿ. ವಿಶೇಷ ಏನು ಅಂತಂದರೆ, ಈ ವೃಕ್ಷದಲ್ಲಿರ್ತಕ್ಕಂಥ 3 ಸನ್ನಿಧಾನ ಇಲ್ಲಿ ಇದ್ದಿದ್ದೇ ಅದ. ಹೆಂಗೂ ಬ್ರಹ್ಮದೇವರು ಅಂದರೆ, ಕೆಳಗಿರೋ ಬ್ರಹ್ಮದೇವರು ಅಂದರೆ ವಾಯುದೇವರ ಸನ್ನಿಧಾನವೂ ಇಲ್ಲಿದ್ದೇ ಅದ. ಮಧ್ಯದಲ್ಲಿರ್ತಕ್ಕಂಥವ್ರು ಭಗವಂತನ ಸನ್ನಿಧಾನವೂ ಇಲ್ಲಿದ್ದೇ ಅದ. ಇನ್ನು ವಿಶೇಷ ಸೋಮವಾರ ರುದ್ರದೇವರು, ಆ ರುದ್ರದೇವರ ಸನ್ನಿಧಾನವೂ ಕೂಡ ಇವತ್ತಿನ ದಿವಸ ಇಲ್ಲಿರೋದ್ರಿಂದಾಗಿ ಅಂತಹ ಈ 3 ಸನ್ನಿಧಾನ ಇರ್ತಕ್ಕಂತಹ ಈ ಸನ್ನಿಧಾನೋಪಯುಕ್ತವಾದಂತಹ ಈ ಕ್ಷೇತ್ರ, ಈ ಭಗವಂತನ ಸನ್ನಿಧಾನದಲ್ಲಿ ಹಿತಾಶಕ್ತಿಯಾಗಿ ಅಭಿಷೇಕ ಕಾರ್ಯಕ್ರಮ ಆಗಿದೆ. ಭಗವಂತ ಇದನ್ನು ಸ್ವೀಕಾರ ಮಾಡಿ ಮನಶ್ಚಾಂಚಲ್ಯ ಪರಿಹಾರ ಮಾಡಿ ವಿಶೇಷವಾಗಿ ಶಾಸ್ತ್ರಾಧ್ಯಯನದಲ್ಲಿ ಸೌಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ.